ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಅನವಶ್ಯಕವಾಗಿ ನನ್ನ ಎರಡೆರಡು ಕ್ಷೇತ್ರದಲ್ಲಿ ಅಖಾಡಕ್ಕಿಳಿಸ್ಬಿಟ್ಟು ನನ್ನ ರಾಜಕೀಯವಾಗಿ ಮುಗಿಸೋಕೆ ನೋಡಿದ್ರು ಬೇರೆ ಯಾರು ಅಲ್ಲ, ಬಿಜೆಪಿಗರೇ. ವರ್ಣ ಮತ್ತು ಚಾಮರಾಜನಗರದಲ್ಲಿ ವಿ ಸೋಮಣ್ಣ ಅವರ ಸೋಲಿಗೆ ಮತದಾರರು ಕಾರಣರಲ್ಲ, ಎದುರಾಳಿ ಪಕ್ಷದವರು ಕಾರಣರಲ್ಲ, ನಮ್ಮದೇ ನಾಯಕರುಗಳು ನನ್ನನ್ನು ಹರಕೆಯ ಕುರಿ ಮಾಡಿದ್ರು ಅಂತ ಹೇಳಿದ್ರು ವಿ ಸೋಮಣ್ಣ ಅವರು ಮೇಲಿಂದ ಮೇಲೆ ಬಿಜೆಪಿ ಪಕ್ಷದ ವಿರುದ್ಧ ಗುಡುಕ್ತಾ ಬಂದರು, ಸ್ವಂತ ಪಕ್ಷದ ಮೇಲೆ. ಅಲ್ಲದೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನನಗೆ ಕೊಟ್ಟು ನೋಡಿ, ನಾನು ಮಾಡಿ ತೋರಿಸ್ತೀನಿ ಅಂದರು. ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ಎಸ್ಪೆಷಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಕೂಡ ವಿ ಸೋಮಣ್ಣ ಅವರ ಮನಸ್ತಾಪ ಮುಗಿಲು ಮುಟ್ಟಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಹೀಗಾಗಿ ಹೈಕಮಾಂಡ್ನ ಭೇಟಿಯಾಗಿ ಹೈಕಮಾಂಡ್ ಮುಂದೆ ತಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡು ದೆಹಲಿಯಿಂದ ವಾಪಸ್ಸಾದ ಬಳಿಕ ವಿ ಸೋಮಣ್ಣ ಅವರು ಕಂಪ್ಲೀಟ್ ಯೂ ಟರ್ನ್ ನೋಡೋದಂಗೆ ಕಾಣ್ಬಿಡ್ತು. ನನಗೆ ಯಾವ ಲೋಕಸಭೆಯೂ ಬೇಡ, ಯಾವ ಲೆಕ್ಕಾಚಾರವೂ ಬೇಡ, ಬೇಕಾದರೆ ಸಂಕಷ್ಟದಲ್ಲಿರುವಂಥ 3 ಲೋಕಸಭಾ ಕ್ಷೇತ್ರಗಳನ್ನು ನನ್ನ ಸುಪರ್ದಿ ಕೊಡಿ, ನಾನು ಗೆಲ್ಲಿಸ್ಬಿಟ್ಟು ತೋರಿಸ್ತೀನಿ ಅಂತ ಸವಾಲು ಹಾಕಿದ್ರು ಬಹಿರಂಗವಾಗಿ. ಅಲ್ಲದೆ ವಿ ಸೋಮಣ್ಣ ಅವರು ರಾಜ್ಯಸಭೆ ವಿಚಾರವಾಗಿ ನಾನು ಮಾತನಾಡ್ಕೊಂಡು ಬಂದಿದ್ದೀನಿ, ಸಾಕು ಎಲೆಕ್ಷನ್ ಅಲ್ಲ ಅಂತ ಹೇಳಿದ್ರು. ಇಷ್ಟೆಲ್ಲ ಹೇಳಿದಂಥ ಸೋಮಣ್ಣ ಅವರು ಕೂಡ ಇದೀಗ ಮತ್ತೆ ಚುನಾವಣೆಗೆ ಸ್ಪರ್ಧಿಸೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಅವರ ವರ್ತನೆಯನ್ನು ನೋಡಿದ್ರೆ ಸ್ಪಷ್ಟವಾಗ್ತಾ ಇದೆ. ಸೋಮಣ್ಣ ಅವರು ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೇಳಿದ್ದಾರೋ ಅಥವಾ ಸೋಮಣ್ಣನವರಿಗೆ ತುಮಕೂರಿನಿಂದ ಸ್ಪರ್ಧಿಸುವಂತೆ ಹೈಕಮಾಂಡ್ ಹೇಳಿದ್ಯೋ ಅನ್ನೋ ಸಂಶಯಗಳು ಶುರುವಾಗಿದೆ. ಯಾಕಂದರೆ ವಿ ಸೋಮಣ್ಣ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಎಲ್ಲ ಸಭೆ ಸಮಾರಂಭಗಳ ಮುಖ್ಯ ಅತಿಥಿ, ಎಲ್ಲ ಮದುವೆ ಮುಂಜಿಗಳ ವಿಶೇಷ ಆಹ್ವಾನಿತರು, ಎಲ್ಲ ಸಣ್ಣ ಪುಟ್ಟ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳಲ್ಲಿ ವಿಶೇಷ ಆಹ್ವಾನಿತರು. ಸೋಮಣ್ಣ ಅವರು ಕೂಡ ಜನರ ಜೊತೆ ಸೇರೋದನ್ನು, ಸಭೆ ಸಮಾರಂಭಗಳಲ್ಲಿ ಭಾಗವಹಿಸೋದನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ. ಈ ಲೆಕ್ಕಾಚಾರಗಳನ್ನು ನೋಡಿದರೆ ಸೋಮಣ್ಣ ಮತ್ತೆ ಲೋಕಸಭೆಗೆ ಅಂದರೆ ತಾವು ಸ್ಪರ್ಧಿಸಬೇಕು ಅಂತ ಈ ಹಿಂದೆ ಏನಂತಿದ್ರು ಅದೇ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಂತ ಅನಿಸುತ್ತೆ. ಸೋಮಣ್ಣ ಕೂಡ ಬಿಜೆಪಿಗೆ ಅನಿವಾರ್ಯ ಅಭ್ಯರ್ಥಿ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದೆ. ಮೂಲಗಳ ಪ್ರಕಾರ ಬಿಜೆಪಿಯ ನಾಯಕರುಗಳೇ ಸೋಮಣ್ಣ ಅವರನ್ನು ಈ ಬಾರಿ ನೀವು ಸ್ಪರ್ಧಿಸಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಹೈಕಮಾಂಡ್ನ ಭೇಟಿಯಾಗಿ ಬಂದ ಬಳಿಕ ವಿ ಸೋಮಣ್ಣ ಅವರ ನಡೆ, ಮಾತು, ನುಡಿ ಎಲ್ಲವೂ ಬೇರೆಯಾಗಿತ್ತು. ಆದರೆ ಇದೀಗ ಅವರು ಆ್ಯಕ್ಟಿವ್ ಆಗಿರೋದನ್ನು ನೋಡಿದ್ರೆ, ಜೊತೆಗೆ ವಿಜಯೇಂದ್ರ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲೇಬೇಕು ಅನ್ನೋ ಲೆಕ್ಕಾಚಾರಗಳನ್ನು ನೋಡಿದ್ರೆ JDS ಜೊತೆ ಸೇರ್ಕೊಂಡು ಒಂದೊಂದು ಕ್ಷೇತ್ರದಲ್ಲಿ ಕೂಡ ಸೂಕ್ತ ಅಭ್ಯರ್ಥಿನ ಹಾಕಲೇಬೇಕು. ವಿಧಾನಸಭಾ ಚುನಾವಣೆಯಲ್ಲಿ ಸೋಮಣ್ಣ ಸೋತಿರಬಹುದು, ಅದಕ್ಕೆ ಕಾರಣಗಳು ಬೇರೆಯೇ ಇವೆ. ಸೋಮಣ್ಣ ಸೋಲೋಸುದು ಕುದುರೆ ಅಲ್ಲ, ಸೋಮಣ್ಣ ಗೆಲ್ಲೋ ಕುದುರೆ. ಹೀಗಾಗಿ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿ ತನ್ನ ತೆಕ್ಕೆಯಲ್ಲೇ ಉಳಿಸ್ಕೊಳ್ಳೋಕೆ ಸೋಮಣ್ಣ ಅವರನ್ನೇ ಅಭ್ಯರ್ಥಿಯನ್ನಾಗಿ ಬಳಸಿಕೊಳ್ಳುವ ಲೆಕ್ಕಾಚಾರಗಳು ಕೂಡ ಈ ಬಾರಿ ನಡೀತಾ ಇದೆ. ಸೋಮಣ್ಣ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದ ಮತದಾರರು ನಿಮ್ಮ ಸಂಸದರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಈ ಬಾರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು ಪ್ರಧಾನಿ ಆಗಬೇಕು, ಪ್ರಧಾನಿ ಮೋದಿ ಅವರು ಹ್ಯಾಟ್ರಿಕ್ ಸಾಧನೆ ಮಾಡಬೇಕಾ, ಮಲ್ಲಿಕಾರ್ಜುನ್ ಖರ್ಗೆನಾ, ರಾಹುಲ್ ಗಾಂಧಿನಾ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.